ಇಂದು ಗುಂಡ್ಲುಪೇಟೆ ತಾಲೂಕಿನ ಅಗತಗೌಡನಹಳ್ಳಿ ಗ್ರಾಮದ ಲಿಂಗಾಯತ ಬೀದಿಯಲ್ಲಿರುವ 1ನೇ ಅಂಗನವಾಡಿ ಕೇಂದ್ರವನ್ನು ಸರಿಯಾಗಿ ತೆರೆಯುತ್ತಿಲ್ಲ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಮಕ್ಕಳಿಗೆ ನೀಡುವ ಸೌಲಭ್ಯಗಳು ದುರ್ಬಳಕೆ ಆಗ್ತಾ ಇದೆ. ಇದಲ್ಲದೆ ಅಂಗನವಾಡಿ ಕಾರ್ಯಕರ್ತೆ ಸರಿಯಾಗಿ ಟೈಮಿಗೆ ಬರ್ತಾ ಇಲ್ಲ. ಅಂಗನವಾಡಿ ಬೀಗ ತೆರೆಯದೆ ಇವರು ಹೇಗೆ ಸಂಬಳ ಪಡೆಯುತ್ತಿದ್ದಾರೆ? ಈ ಊರಿನಲ್ಲಿ ಅಂಗನವಾಡಿ ಶಿಕ್ಷಕಿಯರ ನೇಮಕಾತಿ, ಸಹಾಯಕಿಯರ ನೇಮಕಾತಿಯಲ್ಲಿ ಅವ್ಯವಹಾರ ನಡೆಯುತ್ತಿದೆ ಎಂದು ಅನೇಕರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಸರ್ಕಾರ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕೆಂದು ಗ್ರಾಮದ ರೈತ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಅಂಗನವಾಡಿ ಶಿಕ್ಷಕಿ ಸರಿಯಾದ ಟೈಮಿಗೆ ಬರಬೇಕು, ಸಹಾಯಕಿಯರನ್ನು ನೇಮಕ ಮಾಡಬೇಕು ಹಾಗೂ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಬೇಕು ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಮೂಲ ಸಿದ್ಧಾಂತದ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಅಂತೇಳಿ, ನಮ್ಮ ಅಗತಗೌಡ ಗ್ರಾಮದಲ್ಲಿ ಏನು ಅಂಗನವಾಡಿ ಕೇಂದ್ರ ಇದೆ ಸರಿಯಾದ ಟೈಮಿಗೆ ಇದು ತೆಗಿತಾ ಇಲ್ಲ. ಅದು CDPO ಏನು ನಮಗೆ ಸ್ಪಂದಿಸ್ತಾ ಇಲ್ಲ. ಅವ್ರು ಸಂಬಂಧಪಟ್ಟಂಥ ಮೇಡಮ್ ಬಗ್ಗೆ ಏನೋ ಒಂದು ಗಾದಿ ಇದೆ, ಎತ್ತಿತ್ತು ಕೊಟ್ಟೆ ಕಟ್ಟೋಕೋ ಅನ್ನೋ ಲೆಕ್ಕದಲ್ಲಿ ಇವರ ಏನೋ ಸಂಬಳ ತಗೋಬೇಕು ತಗೋತಾ ಇದ್ದಾರೆ ಅಷ್ಟೇ ಅಲ್ವಾ. ಒಬ್ಬ ಸಹಾಯಕ ತಗೋಬೇಕು ಅಂತ ನಾವು 3 ತಿಂಗಳಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇವ್ರಿಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಇಲ್ಲ. ಒಂದು ಮಕ್ಕಳು ರೀಸರ್ಸ್ಗೆ ಹೊರಗಡೆ ಬಿಡ್ತಾರೆ, ಒಂದು ನಾಯಿ ಬರುತ್ತೆ, ಏನೋ ಒಂದು ಅನಾಹುತ ಆಗುತ್ತೆ, ಅದಕ್ಕೆ ಯಾರು ಜವಾಬ್ದಾರಿ? CDPO ತಗೋತಾರಾ? EO ತಗೋತಾರಾ? ಯಾರು ತಗೋತಾರೆ? ಈ ಸಂಬಂಧಪಟ್ಟಂತಹ ಅಧಿಕಾರಿ ಅಂತ ಈ ಮೇಡಮ್, ನಿಮ್ಮ ತಮ್ಮ ಹೆಸರು ರುದ್ರಮ್ಮ ಅವರು ಬಂದಿದ್ದಾರೆ, CDPO ಬದಲಾಗಿ ಬಂದಿದ್ದಾರೆ. ಅವರು ಜವಾಬ್ದಾರಿ ತಗೊಳ್ಳೋದಾದರೆ 3 ನಮಗೆ ಸಮಸ್ಯೆಗಳಿದೆ. ಒಂದು, ಮೇಡಮ್ ಟೈಮಿಂಗ್ಸ್ ಬರ್ತಾ ಇಲ್ಲ. ಇಲ್ಲಿ ರೈತಾಪಿ ಜನಗಳು ಮಕ್ಕಳನ್ನ 9 ಗಂಟೆ ಬಿಟ್ಟು ಜಮೀನಿಗೆ ಹೋಗೋಂಥ ಜನಗಳಿದ್ದಾರೆ. ಮೇಡಮ್ ಬರೋದು 11 ಆಗುತ್ತೆ. ನಾವು ವೆಯ್ಟ್ ಮಾಡೋಕ್ಕಾಗುತ್ತಾ? ನಮ್ಗೆ ಅದರ ಅವಶ್ಯಕತೆ ಇಲ್ಲ, ಆಯಿತಾ. ಸಂಪಲ್ಲಿ ನೀರಿಲ್ಲ ಮಕ್ಕಳಿಗೆ ಸರಿ ರೀತಿ. ಇವರು ಮೇಡಮ್ ಹೇಳ್ತಾರೆ ನಾವು ಎಲ್ಲ ಒಂದೇ ಸರಿ ನಾವು ಇಟ್ಕೊಳ್ಳಲ್ಲ, ಕೊಟ್ಬಿಡ್ತೀವಿ ಅಂತಂತ. ವೀಕ್ಲಿ 1 ಮೊಟ್ಟೆ ಕೊಡಬೇಕು, ಒಂದೇ ಸರಿ 4 ಮೊಟ್ಟೆ ಕೊಟ್ಟರೆ ಮಗು ತಿನ್ನುತ್ತಾ? ಇದೆಲ್ಲ ಪ್ರಶ್ನೆ ಮಾಡ್ಬೇಕಂತ ಸಮಸ್ಯೆ ಇರೋದು. ಗ್ರಾಮದಲ್ಲಿ ಮೇಲೆ ವಿಸಿಟ್ ಕೊಡ್ಬೇಕಂತ ಸಮಸ್ಯೆನ ಬಗೆಹರಿಸ್ಬೇಕಂತ ಅಲ್ವಾ. ಅದು ಸಂಬಂಧಪಟ್ಟಿದ್ದು CDPO ಮೇಡಮ್ ಸಂಬಂಧಪಟ್ಟಿದ್ದು. ಇವತ್ತು ಅವರು ಒತ್ತಾಕಿ ಇವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ನಮಗಿದು ಸಮರ್ಪಕ ಉತ್ತರ ಅಲ್ಲ. ನಮ್ಮ ಮೂಲಭೂತ ಸೌಕರ್ಯಗಳು ಬೇಕು. ಈಗ ನಾವು ಇವ್ರು ಕರೆಸಿದ್ದೀವಿ, ನಮ್ಮ ಸಂಬಂಧಪಟ್ಟಂಥ ಗ್ರಾಮ ಅಭಿವೃದ್ಧಿ ಅಧಿಕಾರಿನ. ಅವ್ರು ಒಪ್ಕೊಂಡಿದ್ದಾರೆ, ನೀರು ಸಮಸ್ಯೆ ಇದೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತಂತ. ಅದ್ರಲ್ಲಿ 2 ಮಾತಿಲ್ಲ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಇವರು ಅವರನ್ನೇ ವಹಿಸ್ಕೊಂಡು ಮಾತಾಡೋಂಥ ಸಮಸ್ಯೆಗಳನ್ನ ಇವರು ಹೇಳ್ತಾ ಇದ್ದಾರೆ. ನಮ್ಗೆ ಅದು ಬೇಕಾಗಿಲ್ಲ. ಇವರು 3 ನಮಗೆ ಸಮಸ್ಯೆ ಇದೆ. ಒಂದು, ಮೇಡಮ್ ಕರೆಕ್ಟ್ ಇದು ಟೈಮಿಗೆ ಬರಬೇಕು. 2ನೇ ಸಹಾಯಕ್ಕೆ ಕೊಡಬೇಕು. 3ನೇದು ಮಕ್ಕಳನ್ನ ಆಚೆ ಬಿಡಬಾರ್ದು, ಶೌಚಾಲಯ ಸ್ವಚ್ಛ ಇರಬೇಕು. ಆಮೇಲೆ ಮಕ್ಕಳಿಗೆ ನಾವು ಏನು ನಮ್ಮ ಕಳಿಸಿರ್ತೀವಿ ಅವರು ಅನ್ನ ತಿನ್ನಿಸ್ತಾರೆ ಅಂತಂತ, ಅದು ಇಲ್ಲಿ ಆಗ್ತಾ ಇಲ್ಲ. ಅದು ಸಮಸ್ಯೆ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು, ನಿನ್ನೆ ಆಂದೋಲನ ಪೇಪರ್ಗೆ ನಾವು ಜಾಹೀರಾತು ಕೊಟ್ಟ ಮೇಲೆ ಎಚ್ಚೆತ್ಕೊಂಡು ಬಂದಿದ್ದಾರೆ. ಅದನ್ನು ಬಿಟ್ಟರೆ ಇವ್ರಿಗೆ ಬರೋಂತಹ ಯೋಗ್ಯತೆ ಇವ್ರಿಗಿಲ್ಲ. ಅಸಹಾಯಕರು ಇವರು, ಜವಾಬ್ದಾರಿ ಇಲ್ಲ ಅವ್ರಿಗೆ. ನಮ್ಮ ರೈತ ಸಂಘ ಮುಂದೆ ಒಂದಿನ ಇಲ್ಲಿ ಪ್ರತಿಭಟನೆ ಮಾಡಿ ಬೀಗಂತ ವ್ಯವಸ್ಥೆ ನಾವು ಮಾಡ್ತೀವಿ. ನಾವು ಇವ್ರನ್ನ ದುಡ್ಡು ಕೇಳ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು ಕೇಳ್ತಾ ಇದ್ದೀವಿ. ನಮ್ಮ ಮಕ್ಕಳು ಎಜುಕೇಷನ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಮಕ್ಕಳ ಇದ್ದಾಗ ಅಂಗನವಾಡಿ ಬರ್ತಾ ಇದ್ವಿ, ಈಗ ಬರೋಕ್ಕಾಗುತ್ತಾ? ನಮ್ಮ ಮಕ್ಕಳು. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು CDPO ಅವರು ಮೀಟಿಂಗ್ ಹೋಗಿದ್ದಾರೆ. ನಾನು ಮೇಲ್ವಿಚಾರಕಿಯಾಗಿ ಬಂದಿದ್ದೀನಿ. ಈ ಒಂದು ಗ್ರಾಮದಲ್ಲಿ ಸಮಸ್ಯೆ ಇರೋದ್ರಿಂದ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾನು ಹೆಚ್ಚಿನ ಗಮನ ಹರಿಸಿ ಅದನ್ನು ಪರಿಹರಿಸ್ಕೊಡ್ತೀನಿ. ಮೊದಲೇ ಪಾಯಿಂಟ್ಸು. 2ನೇದ್ದು, ಅಂಗನವಾಡಿ ಕಾರ್ಯಕರ್ತೆ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂತ ಬಂದಿದೆ. ಅದು ಸರಿಯಾಗಿ ಸಮಯಕ್ಕೆ ಬಂದಿಲ್ಲ ಅಂದರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಅದನ್ನೂ ಸಹಿತ ನಾನು ಸರಿಪಡಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ಏನಂದರೆ, ಗರ್ಭಿಣಿ ಬಾಣಂತರಿಗೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಮಕ್ಕಳಿಗೆ ಕೆಲ್ಸಕ್ಕೆ ಹೋಗೋರು ಬಿಟ್ಟು ಹೋಗ್ತಾರೆ, ಆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಆ ರೀತಿ ಆಗದೇ ರೀತಿಯೂ ನಾವು ನೋಡ್ಕೊಳ್ತೀವಿ. ಆಮೇಲೆ ಇನ್ನೊಂದು ವಿಷಯ, ನಾನು ಬಂದು ಅದರಲ್ಲಿ ರೇಷನ್ ಅದು ಕೊಡಲ್ಲ ಅಂತ ಹೇಳಿದ್ರಲ್ಲ, ನಾನು ಬಂದು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇಡೀ ಗ್ರಾಮದಲ್ಲಿ ನಮ್ಮ ಫಲಾನುಭವಿಗಳು ಎಷ್ಟಿದ್ದಾರೆ ಮನೆಗಳೆಲ್ಲ ಭೇಟಿ ಮಾಡಿದಾಗ ಗರ್ಭಿಣಿಯರು ಮತ್ತು ಬಾಣಂತಿಯರು ಸಮಸ್ಯೆ ರೇಷನ್ ಕೊಡ್ತಾ ಇದ್ದಾರೆ, ಏನೂ ಸಮಸ್ಯೆ ಇಲ್ಲ ಅಂತಲೂ ಸಹಿತ ಅದನ್ನು ಹೇಳಿದ್ದಾರೆ ಸರ್. ಆದರೆ ಇಲ್ಲಿ ಏನು ಕಾರ್ಯಕರ್ತೆಯಿಂದ ತಪ್ಪಾಗಿದೆ, ಅವರಿಗೆ ನಾವು ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ತಪ್ಪಾದರೆ ಅವ್ರ ಮೇಲೆ ಮುಂದಿನ ಕ್ರಮಕ್ಕಾಗಿ ಬರಿತೇವೆ ಅಂತ ನಾನು ಭರವಸೆ ಕೊಡ್ತೇನೆ. ಆಮೇಲೆ ಹೆಲ್ಪರ್ದು ನಾನು ಹೇಳ್ತೀನಿ ಸರ್. ಈಗ ಹೆಲ್ಪರ್ದು ನಮ್ಮ ಅಧಿಕಾರಿ ಆಗಲಿ ನಮ್ಮ ಕೈಯಲ್ಲಿ ಇಲ್ಲ.
ಆನ್ಲೈನ್ ಮುಖಾಂತರ ಅವರು ಅರ್ಜಿ ಹಾಕಿರ್ತಾರೆ. ಅದು ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ಇದೆ. ಆ ಕಮಿಟಿ ಲೆವೆಲ್ದಲ್ಲಿ ಅಲ್ಲಿ ಆಯ್ಕೆ ಆಗುತ್ತೆ. ಅದು ಆಯ್ಕೆ ಆದಮೇಲೆ ಇಲ್ಲಿ ಹೆಲ್ಪರ್ ಬರ್ತಾರೆ. ಅದಕ್ಕಿಂತ ಮುಂಚೆ ನಾನು ಈ ಜನಗಳ ಮಧ್ಯೆ ನನ್ನ ಒಂದು ರಿಕ್ವೆಸ್ಟು, ನನ್ನ ಒಂದು ಇದು ಪ್ರಾರ್ಥನೆ ಅಂತ ತಿಳ್ಕೊಳ್ಳಿ. ಅಲ್ಲಿವರೆಗೆ ಯಾಕಂದರೆ ಒಂದು ಹೆಲ್ಪರ್ ಇದ್ದರೆ ಮಕ್ಕಳಿಗೇನು ತೊಂದರೆ ಆಗಲ್ಲ. ಈಗ ಯಾಕಂದರೆ ಸರ್ಕಾರ ಒಬ್ರು ಆಯ್ಕೆ ಮಾಡುವವರೆಗೆ ಸರ್ಕಾರದ ರೂಲ್ಸ್ ಏನಂತಂದರೆ, ಒಂದು ಮಾತೃಪೂರ್ಣ ಯೋಜನೆಗೆ ಅಂತ ಹೇಳ್ಬಿಟ್ಟು ಒಬ್ರಿಗೆ ಅವ್ರು ಕೊಡೋದು ಬರೀ 500 ರೂಪಾಯಿ, ಅದ್ರ ಮೇಲೆ ಕೊಡಲ್ಲ. ಒಬ್ರು ಯಾರು ಆಯ್ಕೆ ಆಗುವವರೆಗೆ ಅಂಥವ್ರೊಬ್ಬರನ್ನ ಇದೆಲ್ಲ ನೀವು ಮಕ್ಕಳ ಹಿತದೃಷ್ಟಿಯಿಂದ ಎಲ್ಲ ಮಾಡ್ತಾ ಇದ್ದೀರ ಅಂದಮೇಲೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗಾರು ಮಹಿಳೆಯರಿಗೆ ಇಲ್ಲಿ ಒಂದು ಮಾತೃಪೂರ್ಣಕ್ಕಂತ ಒಬ್ಬರನ್ನ ಅವರೊಬ್ರು ಆಯ್ಕೆ ಆಗುವವರೆಗೆ ಮಾಡಿಕೊಡ್ಬೇಕಂತ ಇದು ಒಂದು ನನ್ನ ಮನವಿ. ಶಿವಕುಮಾರ್ ಸರ್ ಹತ್ರ ನನ್ನ ಮನವಿ ಇದೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದೇನೆಂದರೆ, ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಶೌಚಾಲಯಕ್ಕೆ ಕಳಿಸುವಾಗಿಲ್ಲ. ಅದ್ರ ಬಗ್ಗೆ ನಾನು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಆಮೇಲೆ ನಮ್ಮ PDO ಸರನ್ನು ನೀರಿಂದೆಲ್ಲ ವ್ಯವಸ್ಥೆ ಕೊಟ್ಟಿದ್ದಾರೆ. ನಾವು ಇನ್ನು ಏನೇ ಸಮಸ್ಯೆ ಆದರೂ ಅದಕ್ಕೆ ನಾವು ಜವಾಬ್ದಾರಿ ಇರ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಇದ್ರ ಜೊತೆಗೆ ಯಾಕಂದರೆ ನಮಗೆ ಇಲ್ಲಿ ಯಾವ ಥರ ಅಂಗನವಾಡಿ ನಡೀತೆ ಅನ್ನೋದು ಗೊತ್ತಿದೆ. ಇದೇನು ಎಲ್ಲನೂ ನಾವು ಸರಿಯಾಗಿ ರೆಡಿ ಮಾಡಿಸ್ತೀವಿ, ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಶಿವಕುಮಾರ್ ಸರ್ಗೆ ನಾನು ಭರವಸೆ ಕೊಡ್ತೀನಿ. ಒತ್ತಡ ಕೊಡ್ತಾರ, ಮತ್ತೆ ನಮ್ಮ ಇಲಾಖೆಯವರು ಕೂಡ ಒತ್ತಡ ಕೊಡ್ತಾರ. ನಾವು ಇದನ್ನ DC ಅವ್ರ ಗಮನಕ್ಕೂ ತಂದಿದೀವಿ. ಮೊನ್ನೆ ಒಬ್ಬ ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆ ಹಾರ್ಟ್ ಪೇಷಂಟು, ಅವ್ರಿಗೆ ಸ್ಕ್ಯಾನ್ ಎಲ್ಲ ಮಾಡಿಸದ, ಆಪರೇಷನ್ ಆಗದ ಅಂತ ಕಾರ್ಯಕರ್ತರನ್ನ ಅವ್ರನ್ನ ಸ್ಕ್ಯಾನ್ ಮಾಡಿಸಿರೋ ರಿಪೋರ್ಟ್ನೆಲ್ಲ ತಗೊಂಡೋಗಿ ತಹಸೀಲ್ದಾರ್ ಮುಂದೆ ನಿಂತ್ಕೊಂಡ್ರೆ ನನಗೆ ಗೊತ್ತಿಲ್ಲಮ್ಮ, ಇದು ನನಗೆ ಗೊತ್ತಿಲ್ಲ. ನೀವು BLO ಕೆಲಸ ಮಾಡಲೇಬೇಕು, ಮಾಡಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಅಂತ ಇಷ್ಟು ಒತ್ತಡಗಳು ನಮ್ಮ ಕಾರ್ಯಕರ್ತರಿಗಿದೆ. ಈಗ BLO ಇವತ್ತು ದಿಢೀರ್ನ ಕರಿಬೋದು ಅಲ್ವಾ ಸರ್? 2 ಗಂಟೆಗಾದ್ರೆ 2 ಗಂಟೆಗೆ ಕರಿಬೋದು, 1 ಗಂಟೆಗೆ ಬನ್ನಿ 1 ಗಂಟೆಗೆ ಕರಿಬೋದು. ಅವ್ರು ಕರೆದ ತಕ್ಷಣ ನಾವು ಬಾಕ್ಲು ಹಾಕ್ಬಿಟ್ಟು ಹೋಗ್ಲೇಬೇಕಾಯ್ತು. ಸಹಾಯಕ್ಕೆ ಒಂದಿದ್ರೆ ಏನು ಪ್ರಾಬ್ಲಮ್ ಇರಲ್ಲ ಇದರಲ್ಲಿ. ಹಾಗಾಗಿ ಸಹಾಯಕಿನ ಆದಷ್ಟು ಬೇಗ, ಅಂದರೆ ಸಹಾಯಕಿ ಅಂದರೆ SLC ಪಾಸ್ ಆಗಿರಬೇಕು ಅಂಥ ಸಹಾಯಕಿನ ಎಕ್ಸ್ಪೆಕ್ಟ್ ಮಾಡೋದು, ಇಲ್ಲ ಅಂತಂದ್ರೆ ಮಾಡಲ್ಲ. ಈಗ ನಮ್ಮ CDPO ಕೈಲೂ ಇಲ್ಲ, ನಮ್ಮ ಇಲಾಖೆ ಇದರಲ್ಲೂ ಇಲ್ಲ. ಏನಿದ್ರು DC ಮುಖಾಂತರ ಇದೊಂದು ಆಯ್ಕೆ ಆಗಬೇಕು. ನಿಮ್ಮೂರಲ್ಲಿ ಯಾರು ಹಾಕಿದ್ದಾರೋ ಅನ್ನೋದು ಏನೂ ಗೊತ್ತಿಲ್ಲ. ಈಗ ತಕ್ಷಣ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಈ ದಿನ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತೆಯರ ಆಯ್ಕೆ ಪ್ರಕ್ರಿಯೆಗೆ ಹೋಗಿದ್ದಾರೆ. ಅವರು ಸುಮಾರು ಒಂದು 3-4 ತಿಂಗಳಿಂದ ತಿರುಗ್ತಾ ಇದ್ದಾರೆ, ಅದು ಇನ್ನೂ ಬಗೆಹರಿದಿಲ್ಲ. ಈಗ ತಕ್ಷಣ ನಮ್ಮ ಅಂಗನವಾಡಿ ನೌಕರರೆಲ್ಲ ಜಿಲ್ಲಾ ಮಟ್ಟದಲ್ಲಿ ಹೋಗಿ ನಾವು DC ಅವ್ರಿಗೆ ಈ ಒಂದು ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮಲ್ಲಿ ನಮ್ಮ ಕಾರ್ಯಕರ್ತರ ಬಗೆಯಾಗಿ ನಾನು ಸಮಯ ಪರಿಪಾಲನೆ ಬಗ್ಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅವರು ಬೇರೆ ಕಡೆಗೆ ನಾವು ವರ್ಗಾವಣೆ ಮಾಡಿಕೊಡೋವರೆಗೆ ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಮತ್ತೊಮ್ಮೆ ನಿಮ್ಮೆಲ್ಲರೂ ನನ್ನಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ಕಾರ. PDO ಅಧಿಕಾರಿಯಾಗಿ ಹೌದು. ಒಂದು ಅಂಗನವಾಡಿಗೆ ಒಂದು ಮೂಲಭೂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ತಾವು ಒಂದು ಹಲವಾರು ಸಮಸ್ಯೆಗಳನ್ನು ಹೇಳ್ತಿದ್ದಾರೆ ಗ್ರಾಮಸ್ಥರು. ಹಾಗಾಗಿ ಇಲ್ಲ, ಈಗ ನಮಗೆ ಅವ್ರು ಕೊಟ್ಟಿದ್ದರು ಏನಾದರೂ ನೀರಿನ ಸೌಲಭ್ಯ ಮಾಡಿಕೊಡಿ ಅಂತ, ಅದು ಮಾಡಿಕೊಟ್ಟಿದ್ದೀವಿ. ಈಗ ನಮ್ಮ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅದಕ್ಕೊಂದು ಟ್ಯಾಂಕ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ನಾನು. ಗ್ರಾಮ ಪಂಚಾಯತಿ ಅನುದಾನ ಲಭ್ಯತೆ ನೋಡಿಕೊಂಡು ಖಂಡಿತವಾಗ್ಲೂ ಅದನ್ನು ನಾವು ಮಾಡಿಕೊಡ್ತೀವಿ ಪಂಚಾಯತಿಯಿಂದ. ಊರಿನಲ್ಲಿ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಅಂಗನವಾಡಿಯಲ್ಲಿ ಅನೇಕ ಒಂದು ಅಧೀನ ಸ್ವಲ್ಪ ದೂರುಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ತಾವು ಮಕ್ಕಳ ಪೋಷಕರಾಗಿ ಏನೆಲ್ಲ ಸಮಸ್ಯೆ ಇದೆ ಹೇಳಿ ಸರ್. ಇಲ್ಲಿನ ಅಗತಗೋಡ್ನಳ್ಳಿ ಗ್ರಾಮದಲ್ಲಿ ಏನು ತೊಂದರೆ ಆಗಿದೆ ಅಂದರೆ, ಸರಿಯಾದ ಸಮಯಕ್ಕೆ ಕಾರ್ಯಕರ್ತರು ಬರ್ತಾ ಇಲ್ಲ. ಆ ತೊಂದರೆ ಅವರು 12 ಗಂಟೆ 11ವರೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅದನ್ನು ಕೇಳಿದ್ರೆ ಅವರು ಉಡುಪೆ ಉತ್ತರ ಕೊಡ್ತಾ ಇದ್ದಾರೆ, ಯಾರು? ಅಂಗನವಾಡಿ ಕಾರ್ಯಕರ್ತೆಯರು. ಹಂಗಾಗಿ ಮಕ್ಕಳಿಗೆ ತುಂಬ ತೊಂದರೆ ಆಗಿದೆ. ಅದನ್ನು ಸರಿಪಡಿಸ್ಬೇಕು. CDPO ಮತ್ತು ಇತರೆ ಸಹಾಯಕರಿಲ್ಲ, ಹೆಲ್ಪರ್ ಇಲ್ಲ, ನೀರಿನ ವ್ಯವಸ್ಥೆ ಸರಿ ಇಲ್ಲ, ಮಕ್ಕಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಅದಕ್ಕಾಗಿ ಎಲ್ಲ ಸ್ಪಂದಿಸಬೇಕಾಗಿ ವಿನಂತಿ. ಈ ಒಂದು ಅಂಗನವಾಡಿಯಲ್ಲಿ ಸಮಯದ ಒಂದು ಪರಿಪಾಲನೆ ಸರಿ ಮಾಡ್ತಾ ಇಲ್ಲ ಅಂತ ದೂರು ಬಂದಿದೆ ಸರ್. ಹಲೋ, ನಾನು ಅಗತಗೊಂಡನಹಳ್ಳಿ ಗ್ರಾಮ ಅಂಗನವಾಡಿ ಕಾರ್ಯಕರ್ತೆಯಾಗಿ ಇಲ್ಲಿ ಬರ್ತಾ ಇದ್ದೀನಿ ಸ್ಯಾನಂಟ್ರಳ್ಳಿಯಿಂದ. ಆದರೆ ನಂಗೆ ಬಸ್ಸಿನ ಸೌಲಭ್ಯ ಇಲ್ಲ. ನಾನು ಸ್ಯಾನಂಟ್ರಳ್ಳಿ ಗ್ರಾಮದಿಂದ ಇಲ್ಲಿಗೆ ಬರಬೇಕು. ನಂಗೆ ಸರಿಯಾಗಿ ಸಮಯ ಪಾಲನೆ ಮಾಡೋಕ್ಕಾಗ್ತಾ ಇಲ್ಲ. ನಾನು ನಡೆದು 2 ಬಸ್ ಹತ್ತಿ ಇಲ್ಲಿಗೆ ಬಂದು ನಡೆದು 1 ಕಿಲೋಮೀಟ್ರ್ ಇಲ್ಲಿಗೆ ಬರಬೇಕು ನಡೆದು. ಅದರಿಂದ ನಂಗೆ ಸಮಯ ಪಾಲನೆ ಮಾಡೋಕ್ಕಾಗ್ತಾ ಇಲ್ಲ.
ಹೇಳಿ ಸರ್. ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಅಂಗನವಾಡಿ ಅಗತ್ಕಗಳ್ನಹಳ್ಳಿಯಿಂದ ಬರಬೇಕು. ಆದರೆ ನಾನು ಸ್ಯಾನಂಟ್ರಳ್ಳಿ ಗ್ರಾಮದಿಂದ ನಾನು ಇಲ್ಲಿ ಅಂಗನವಾಡಿ ಬರ್ತಾ ಇದ್ದೀನಿ ಅಗತ್ಕಗಳ್ನಹಳ್ಳಿಗೆ. ಆದರೆ ನಂಗೆ ಬಸ್ ಇಲ್ಲ. ನಾನು 3 ಬಸ್ ಹತ್ತಿ ಬಸ್ ಇಳಿದು ಬಂದು ಪುನಃ ಇಲ್ಲಿ ಗೇಟಿಗೆ ಬಂದು 1 ಕಿಲೋಮೀಟ್ರ್ ಇಲ್ಲಿಗೆ ನಡ್ಕೊ ಬರಬೇಕು. ನಾನು 11 ಗಂಟೆ ಆಗುತ್ತಾ ನಾನು ಬಂದು ಇಲ್ಲಿ ಕೆಲಸ ನಿರ್ವಹಿಸ್ತೀನಿ. ದಿನನಿತ್ಯ ಮಕ್ಕಳಿಗೆ ಏನು ಕರ್ತವ್ಯ ಇದೆ ಇಲ್ಲಿ ಆ ಕರ್ತವ್ಯ ಪಾಲನೆ ಮಾಡಿ ಮಕ್ಕಳಿಗೆ ಏನು ಕೊಡಬೇಕು ಎಲ್ಲನೂ ಕೊಟ್ಟು ಊಟ ಉಪಹಾರ ಮತ್ತೊಂದು ಎಲ್ಲನೂ ಶಾಲೆ ಪೂರ್ವ ಶಿಕ್ಷಣ ಎಲ್ಲನೂ ಮಾಡಿ ಮತ್ತೆ ದಿನ ಮನೆ ಬೇಟೆಗೆ ಹೋಗ್ತೀನಿ. ಗರ್ಭಿಣಿ ಬಾಣ್ತಿರೋ ಮನೆ ಬೇಟೆ ಮಾಡ್ತೀನಿ. ಅವರು ಪ್ರತಿ ತಿಂಗಳು ರೇಷನ್ ಮನೆಗೆ ವಿತರಣೆ ಮಾಡ್ತೀನಿ. ಏನು ಸೌಲಭ್ಯ ಇದೆ ಎಲ್ಲ ನಾನು ಒದಗಿಸ್ತೀನಿ. ಮತ್ತು ಇದ್ರ ಜೊತೆಗೆ ನನಗೆ BLO ಕೆಲಸ ನನಗೆ ಸ್ಯಾನಂಟ್ರಳ್ಳಿ ಗ್ರಾಮದಲ್ಲಿ BLO ಕೆಲಸ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅಲ್ಲಿ BLO ಕೆಲಸ ಇದೆ, ಮೀಟಿಂಗ್ ಇದೆ ಬೊಮ್ಮ ಅಂದರೆ ಅಲ್ಲಿಗೂ ಹೋಗ್ತಾ ಇದ್ದೀನಿ. ಅಲ್ಲಿನೂ ನಂಗೆ ಅಲ್ಲಿಂದ ಬಂದು ಇಲ್ಲೂ ಮಾಡಬೇಕು ಅಂತ ನನಗೆ ಆದೇಶ ಕೊಟ್ಟಿದ್ದಾರೆ. ಆದರೆ ನಾನು ಎಲ್ಲ ಸಮಯ ಪಾಲನೆ ಮಾಡ್ತಾ ಇದ್ದೀನಿ. ಹೆಲ್ಪರ್ ಇಲ್ಲದ ಕಾರಣದಿಂದ ಇಲ್ಲಿ ನಂಗೆ ಹೆಲ್ಪರ್ ವ್ಯವಸ್ಥೆ ಇಲ್ಲ. ಹೆಲ್ಪರ್ ಇಲ್ಲದ ಕಾರಣದಿಂದ ಸಮಯ ಪರಿಪಾಲನೆ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಮುಂದೆ ನಾನು ಮಾಡ್ತೀನಿ.